Hi, good evening. I am Munsinde, the History Faculty of Classic Institution. I welcome all of you to Classic Educational YouTube channel. And here, today I am going to discuss about medieval Indian history. In medieval Indian history, there are so many questions in administration of Delhi Sultanate. So here, today it's very essential to discuss about administration of Delhi Sultans because in today examinations almost all questions are being asked about administration of Delhi Sultans and their departments and their taxations and their land types. So here ವಿದ್ಯಾರ್ಥಿಗಳೇ ಇತ್ತೀಚಿನ ದಿನಗಳಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಆಡಳಿತದ ವ್ಯವಸ್ಥೆಗಳ ಮೇಲೆ ಮತ್ತು ಇಲಾಖೆಗಳ ಮೇಲೆ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮತ್ತು ಭೂಮಿಯ ಕೆಲವು ವ್ಯವಸ್ಥೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ದೆಹಲಿ ಸುಲ್ತಾನರ ಆಡಳಿತದ ವ್ಯವಸ್ಥೆ ಬಗ್ಗೆ ನಾನು ಕೆಲವಷ್ಟು ವಿಷಯಗಳನ್ನು ತಿಳಿಸ್ತೇನೆ. Here, the first of all, we are going to just know about the administration of Delhi Sultans. Administration of Delhi Sultans or Delhi Sultanate. Here, the administration of Delhi Sultanate was based on Shariat. Shariat is an Islamic law system, and almost all they used Persian language in their administration. ವಿದ್ಯಾರ್ಥಿಗಳೇ, ದೆಹಲಿ ಸುಲ್ತಾನರ ಒಂದು ಆಡಳಿತದ ವ್ಯವಸ್ಥೆ ಶರಿಯತ್ ಎಂಬ ಇಸ್ಲಾಮಿಕ್ ಕಾನೂನುಗಳ ಮೇಲೆ ರಚನೆಯಾಗಿತ್ತು. ಬೇಸ್ಡ್ ಆನ್ ಶರಿಯತ್ ಈಸ್ ಅ ಇಸ್ಲಾಮಿಕ್ ಲಾ ಸಿಸ್ಟಮ್. ಅಂದ್ರೆ ಇದು ಒಂದು ಇಸ್ಲಾಂ ಕಾನೂನು ಪದ್ಧತಿ. ಇಸ್ಲಾಮಿಕ್ ಒಂದು ಲಾ ಸಿಸ್ಟಮ್ ಅಂದ್ರೆ ಇಸ್ಲಾಂ ಕಾನೂನು ಪದ್ಧತಿ ಮಿತ್ರರೇ. ಅಂಡ್ ದೆನ್ ದೇ ಯೂಸ್ಡ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಪರ್ಷಿಯನ್. ಆಡಳಿತದಲ್ಲಿ ಇವರು ಬಳಸಿದಂತ ಒಂದು ಭಾಷೆ ಯಾವುದು ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಆಡಳಿತವನ್ನ ಮಾಡ್ತಾ ಇದ್ರು. ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಪರ್ಷಿಯನ್ ಭಾಷೆಯಲ್ಲಿ ಇವರು ಆಡಳಿತವನ್ನ ಮಾಡ್ತಿದ್ರು. Sometimes they used Urdu, but almost all they used Persian as an administrative language. And here the central administration system, how it was, ಅವರ ಒಂದು ಕೇಂದ್ರ ಆಡಳಿತದ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲ್, ದ ಡಿವಿಷನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಡಿವಿಷನ್ಸ್ ಹೇಗಿದ್ದು ಇವರ ಆಡಳಿತದ ವಿಭಾಗಗಳು. ಡಿವಿಷನ್ಸ್ ನೋಡ್ರಿ, ಆಡಳಿತದ ವಿಭಾಗಗಳು ನೋಡ್ರಿ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್. ಫಸ್ಟ್ ಆಫ್ ಆಲ್, ವಿ ಹ್ಯಾವ್ ಟು ನೋ ಅಬೌಟ್ ಇಕ್ತಾ ಅನ್ನೋದು ದೆಹಲಿ ಸುಲ್ತಾನರಲ್ಲಿ ಆರಂಭದಲ್ಲಿ ಒಂದು ಮಿಲಿಟರಿ ಅಧಿಕಾರಿಗಳಿಗೆ ಸುಲ್ತಾನರು ಗ್ರಾಂಟ್ ಕೊಡುತ್ತಿದ್ದ ಒಂದು ಭೂಪ್ರದೇಶ. ಆ ಭೂಪ್ರದೇಶದಲ್ಲಿ ಬರುವಂತ ಆದಾಯದ ಮೇರೆಗೆ ಆ ಒಬ್ಬ ಸೈನ್ಯಾಧಿಕಾರಿ ಅಥವಾ ಆ ಮಿಲಿಟರಿ ಆಫೀಸರ್ ಅಲ್ಲಿ ಆ ಸೈನ್ಯವನ್ನ ನೋಡ್ಕೋಬೇಕು, ಅವರಿಗೆ ಸ್ಯಾಲರಿಯನ್ನ ಕೊಡಬೇಕು, ಆ ಸೈನಿಕರನ್ನ ನೋಡ್ಕೋಬೇಕು. ಈ ಒಂದು ಪದ್ಧತಿಯನ್ನ ಇಕ್ತಾ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ಇಕ್ತಾ is a part of land given by the sultan to the military chief for the maintenance of troops. ಅಂದ್ರೆ ಒಂದು ಸೈನ್ಯದ ತುಕಡಿಯನ್ನ
ಆ ಭಾಗದಲ್ಲಿ ಅವರು ನೋಡಿಕೊಳ್ಳಲು ಸುಲ್ತಾನ್ ಗ್ರ್ಯಾಂಟ್ ಮಾಡ್ತಾ ಇರುವಂತಹ ಇದು ಒಂದು ಭೂಮಿ, ಒಂದು ಪ್ರದೇಶ. ಲೇಟರ್ ಇನ್ ಲೇಟರ್ ಡೇಸ್ ದೀಸ್ ಇಕ್ತಾಸ್ ಕನ್ವರ್ಟೆಡ್ ಆಸ್ ಆರ್ ಬಿಕೇಮ್ ಆಸ್ ಪ್ರಾವಿನ್ಸಸ್. ಅಂದ್ರೆ ಮುಂಬರುವ ದಿನಗಳಲ್ಲಿ ಇವುಗಳು ಪ್ರಾಂತ್ಯಗಳಾಗಿ ಬದಲಾದವು. ಈ ಇಕ್ತಾಗಳನ್ನ ಆ ಮಿಲಿಟರಿ ಆಫೀಸರ್ಸ್ಗಳು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಜವಾಬ್ದಾರಿಯಿಂದ ಅವರನ್ನ ಕೆಳಗಿಳಿಸಲಾಗುತ್ತಿತ್ತು. ಇದು ಅವರ ವಂಶ ಪರಂಪರಾಗತವಾಗಿ ಕೊಡುವಂತಹ ಒಂದು ಭೂಮಿ ಅಲ್ಲ ಅನ್ನೋದು ಕೂಡ ನಮಗೆ ಗುರುತಿರಬೇಕು. ನೋಡ್ರಿ, ಇಫ್ ದೇ ವೇರ್ ನಾಟ್ ಇನ್ ದ ಚಾರ್ಜಸ್ ದಟ್ ಲ್ಯಾಂಡ್ ವಾಸ್ ಗಾಟ್ ಬ್ಯಾಕ್ ಟು ದಿ ಸುಲ್ತಾನ್. ಅಂದ್ರೆ ಮತ್ತೆ ಆ ಲ್ಯಾಂಡ್ ಅನ್ನ ರಾಜನಿಗೆ ಬಿಟ್ಟು ಕೊಡಲಾಗುತ್ತಿತ್ತು. ನೋಡಿ, ಈಗ ಇಕ್ತಾ ಸಿಸ್ಟಮ್ ನಲ್ಲಿ ಒಂದು ಫವಾಜಿಲ್ ಸಿಸ್ಟಮ್ ಅಂತ ಬರುತ್ತೆ. ಫವಾಜಿಲ್ ಇಟ್ ಈಸ್ ಅ ಪಾರ್ಟ್ ಆಫ್ ಇಕ್ತಾ ಸಿಸ್ಟಮ್. ಫವಾಜಿಲ್ ವಾಟ್ ಈಸ್ ಮೆಂಟ್ ಬೈ ಫವಾಜಿಲ್ ಅಂದ್ರೆ ಏನು? ಫವಾಜಿಲ್ ಅಂದ್ರೆ ಇಟ್ ಈಸ್ ಅ ಒನ್ ಸರ್ಪಸ್ ರೆವೆನ್ಯೂ given by the Iqtadars who were the head of Iqtas to the central government. ಅಂದ್ರೆ ಈಗ ಇಕ್ತಾಗಳನ್ನ ಪಡೆದುಕೊಂಡಂತಹ ಮಿಲಿಟರಿ ಚೀಫ್ಗಳಿಗೆ, ಮಿಲಿಟರಿ ಅಧಿಕಾರಿಗಳಿಗೆ ಇಕ್ತಾದಾರರು ಅಂತ ಕರೀತಾರೆ. ಆ ಇಕ್ತಾದಾರರು ಹೆಚ್ಚುವರಿ ತೆರಿಗೆಯಾಗಿ ಕೇಂದ್ರ ಒಂದು ಸರ್ಕಾರಕ್ಕೆ, ಅಂದ್ರೆ ದಿಲ್ಲಿ ಸುಲ್ತಾನರಿಗೆ ಆ ಸೈನ್ಯಾಧಿಕಾರಿಗಳು ಹೆಚ್ಚುವರಿ ತೆರಿಗೆಯಾಗಿ ಕೊಡಬೇಕಾಗ್ತದ. ಈ ತೆರಿಗೆಯನ್ನ ಫವಾಜಿಲ್ಸ್ ಅಂತಿದ್ರು. ಯಾಕಂದ್ರೆ ಅವರು ಪಡೆದುಕೊಂಡಿರುವಂತಹ ಕೆಲವು ಪ್ರದೇಶಗಳಲ್ಲಿ ಆದಾಯ ಹೆಚ್ಚಿದ್ರೆ ಅವರ ಸೈನ್ಯವನ್ನ ಕಟ್ಟಿ ಸೈನಿಕರಿಗೆ ಶಾಲರಿಗಳನ್ನ ನೀಡಿ ಆದರೂ ಕೂಡ ಅವ್ರಿಗೆ ಹೆಚ್ಚಿನ ಆದಾಯ ಬರ್ತಾ ಇತ್ತು ಅನ್ನಂತ ಸಂದರ್ಭದಲ್ಲಿ, ಅಥವಾ ಯುದ್ಧಗಳ ಸಂದರ್ಭದಲ್ಲಿ, ಏನಾದ್ರೂ ಪ್ರಕೃತಿ ವಿಕೋಪಗಳಾದಾಗ, ಸರ್ಕಾರಕ್ಕೆ ಹೆಚ್ಚಿನ ದುಡ್ಡಿನ ಕೊರತೆ ಇದ್ದಾಗ, ಆದಾಯದ ಕೊರತೆ ಇದ್ದಾಗ, ಅಂತ ಸಮಯದಲ್ಲಿ ಈ ಫವಾಜಿಲ್ ಅನ್ನ ಈ ಇಕ್ತಾದಾರರು ಕೇಂದ್ರದ ಒಂದು ಖಜಾನೆಗೆ ನೀಡುವಂತ ಒಂದು ತೆರಿಗೆ. ಫವಾಜಲ್ is a land tax or surplus tax given to the central by the iqtadars. That is called as a fawajil. UPSC asked a question. This is fawajils ಅಂತೇಳಿ. ಫವಾಜಿಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ಯಾರ ಮಿತ್ರರೇ. And then here second one is Sikh. Sikh is a district center. For example, here Iqtas were divided into Sikhs. ಇಕ್ತಾಗಳನ್ನ ಸಿಖ್ಗಳಾಗಿ ವಿಭಜನೆ ಮಾಡಲಾಗಿತ್ತು. ಹಾಗಿದ್ರೆ ಸಿಖ್ಗಳನ್ನ ನೋಡಿಕೊಳ್ಳಲು ಸಿಖ್ದಾರರು ಅಂತಿದ್ರು. Sikhs were looked after by Sikhdars, the headmen of Sikh. And then Sikhs were divided into, andre below the Sikh there were Paraganas. Paraganas are the group of villages, and just like a taluka system, here Paragana were being looked by some chiefs called as amils. We can say as amils. And then below Paraganas there were Chaurasi. Sometimes group of 100 or 80 villages, they were considered as Chaurasi during the rule of some sultans. They just divided Paraganas into Chaurasi. ಅಂದ್ರೆ ಚೌರಾಸಿ ಅಂದರೆ ಪರಗಣಗಳನ್ನೇ ಮತ್ತೆ ಗುಂಪುಗಳಾಗಿ ವಿಭಜನೆಯನ್ನ ಮಾಡಲಾಗುತ್ತಿತ್ತು. ಹೀಗೆ ದೆಹಲಿ ಸುಲ್ತಾನರ ಆಡಳಿತದ ವಿಭಾಗಗಳು, all these 4 units or divisions were there in the period of Delhi Sultans. And then next you go to
discuss about their local administration. Local administration. Their local administration was also based on the same system, but here to look after villages, villages, there were there were kuts and mukdams. Kuts and mukdams were kut and mukdams. Mukdams. These were village head, village headmen, Kut and Mukdam. They were just weakened by Alauddin Khilji because they were just given responsible to collect land revenue at the level of villages. But in the reign of ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಇವರುಗಳನ್ನ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಅಲಾವುದ್ದೀನ್ ಖಿಲ್ಜಿ ಇವೆರಡು ಕುತ್ ಮತ್ತು ಮುಕದಮ್ ಎಂಬ ವರ್ಗಗಳನ್ನ ವೀಕ್ ಮಾಡಿದ. ಅಂದ್ರೆ ಸಂಪೂರ್ಣವಾಗಿ ಇವ್ರನ್ನ ಆಡಳಿತದಲ್ಲಿ ಕುಗ್ಗುವಂತೆ ಮಾಡಿದ. ಬಟ್ ಇವರು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಕೆಲವು ಸುಲ್ತಾನರ ಕಾಲದಲ್ಲಿ ಅತ್ಯುನ್ನತವಾದಂತಹ ಸ್ಥಾನದಲ್ಲಿ ಇದ್ರು. ಅಂಡ್ ಟು ಕಲೆಕ್ಟ್ ಆರ್ ಟು ಮೇಂಟೈನ್ ಲ್ಯಾಂಡ್ revenue and accounts, land revenue accounts, there was one administrator called as Patwari. Patwari. Patwari ಎಂಬುವನು ದಿಲ್ಲಿ ಸುಲ್ತಾನರಲ್ಲಿ ಗ್ರಾಮೀಣ ಭಾಗದಲ್ಲಿ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡುತ್ತಿದ್ದ. ಸೊ ಹಿಯರ್ knowing all these administrative system regarding to Delhi Sultans, it is very essential to understand the administrative system of Mughals. ಅಂದ್ರೆ ದಿಲ್ಲಿ ಸುಲ್ತಾನರ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ಮುಘಲ್ ಆಡಳಿತವನ್ನ ಈಸಿಯಾಗಿ ತಿಳ್ಕೋಬಹುದು. ಯಾಕಂದ್ರೆ ಇದರಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ನಾವಲ್ಲಿ ನೋಡಬಹುದು. ಅದರ್ವೈಸ್ ಉಳಿದಂತ ಎಲ್ಲ ವ್ಯವಸ್ಥೆಗಳನ್ನ ನಾವಿಲ್ಲಿ ಗಮನಿಸ್ತೀವಿ ಸ್ನೇಹಿತರೆ. And then just bring to your notice that the chief or the major departments of Delhi Sultans, major departments almost all questions were asked about the departments of Delhi Sultans in recent examinations. Friends, ಇಲ್ಲಿ ಆಲ್ಮೋಸ್ಟ್ ಆಲ್ ಪ್ರಶ್ನೆಗಳನ್ನ ದೆಹಲಿ ಸುಲ್ತಾನರ ಕೆಲವು ಇಲಾಖೆಗಳ ಮೇಲೆ ಕೂಡ ಕ್ವಶನ್ಸ್ಗಳನ್ನು ಕೇಳ್ಯಾರ. ಅವುಗಳಲ್ಲಿ ಒಂದು ಮೊದಲನೆಯದ್ದು ದಿವಾನಿ ವಜರಾತ್. ದಿವಾನಿ ವಜರಾತ್, ದಿವಾನ್ ಇ Gujarat. Diwani Gujarat, it is almost all the department pertaining to Prime Minister of Delhi Sultans. Here it was presided over by Wazir. Wazir is a chief officer who looks after this department. Wazir. So, Wazir initially in the Delhi Sultans, he worked as religious and revenue officer, and later he became Prime Minister of Delhi Sultans. So, the head of Diwan-e-Gujarat is Wazir. Wazir, chief officer of Diwan-e-Gujarat. And then second one, Diwan-e-Chahalgani. Diwan-e-Chahalgani. Diwan-e-Chahalgani
It was established by Iltmas, Shamsuddin Iltmas. Here, it consists of 40 slaves commanders to help in the administration as advisors to the Delhi Sultans. But it was later cancelled by Balban because they interfered in administration of Delhi Sultans and that affected negativity in the administration. So Balban cancelled ದಿವಾನಿ ಚಹಲ್ಗಾನಿ. ದಿವಾನಿ ಚಹಲ್ಗಾನಿಯನ್ನ ಮುಂದೆ ಬಲ್ಬನ್ ಇದನ್ನ ರದ್ದುಗೊಳಿಸಿದ. ಆರಂಭದಲ್ಲಿ ಇದು ಇಲ್ತುಮಸನ ಕಾಲದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇತ್ತು, ನಂತರ ಇದನ್ನ ಬಲ್ಬನ್ ರದ್ದು ಮಾಡಿದ. ಅಂಡ್ ದೆನ್ ದಿವಾನ್ ಇ ಅರ್ಜ್ ಇಟ್ ಡೀಲ್ಸ್ ವಿತ್ ಮಿಲಿಟರಿ ಮ್ಯಾಟರ್ಸ್, ಅಂದ್ರೆ ಸೈನಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ರಕ್ಷಣಾತ್ಮಕ ಒಂದು ಇಲಾಖೆ ಆಗಿತ್ತು. ಈ ಇಲಾಖೆ ಕೆಲಸ ಏನು ಅಂದ್ರೆ ಸೈನಿಕರ ನೇಮಕಾತಿ, ಸೈನಿಕರಿಗೆ ಸಂಬಳವನ್ನು ನೀಡುವುದು, ಹೀಗೆ ಟೋಟಲ್ ಆಗಿ ಆಂತರಿಕ ಮತ್ತು ಬಾಹ್ಯ ಒಂದು ಭದ್ರತೆಯನ್ನು ಒದಗಿಸುವಂತ ಇಲಾಖೆ ರಕ್ಷಣಾ ಇಲಾಖೆ ಆಗಿತ್ತು. ದಿವಾನಿ ಅರ್ಜ್ ಡೀಲ್ಸ್ ವಿತ್ ಮಿಲಿಟರಿ matters like recruitment of soldiers and salary of soldiers, all those matters related to Diwani Arj. The head of Diwani Arj, Diwan-e-Arj, Ariz, Mumalik-e-Ariz. Mumalik-e-Ariz is the head of Diwani Arj. Mumalik-e-Arj is the head of Diwan-e-Arj. And then Diwan-e-Mustakraj. Diwan-e-Mustakraj. It is a department regarding to revenue system or collection of taxes. Revenue system. ಮಿತ್ರರೇ, ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಆರಂಭ ಆಯಿತು. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಈ ದಿವಾನಿ ಮುಸ್ತಕ್ ರಾಜ ಅಂತ ಒಂದು ಕಂದಾಯ ಇಲಾಖೆಯನ್ನ ಆರಂಭ ಮಾಡಿದ. ಇದನ್ನ ಸ್ವತಃ ಅವನೇ ನೋಡ್ಕೊತಿದ್ದ. ದೇರ್ ವಾಸ್ ನೋ ಹೆಡ್ ಆಫ್ Diwani Mustaq Raj, but Sultan himself he looked after this department. ಈ ಒಂದು ಇಲಾಖೆಯನ್ನ ಸುಲ್ತಾನನೇ ನೋಡ್ಕೊಂತಿದ್ದ. ಇದು ದಿವಾನಿ ಮುಸ್ತಕ್ ರಾಜ್ ಅನ್ನೋದೇನಿದೆಲ್ಲ ಕೆಲವಷ್ಟು ತೆರಿಗೆಗಳನ್ನು ಹಾಕ್ತಿತ್ತು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಖರಜ್, ದೇರ್ ಆರ್ ಸಮ್ ಟ್ಯಾಕ್ಸಸ್. ಖರಜ್ ಸಪರೇಟ್ಲಿ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು. ಖರಜ್, ದಟ್ ಇಸ್ ಅ ಲ್ಯಾಂಡ್ ಟ್ಯಾಕ್ಸ್ ಆನ್ ದಿ ಹಿಂದೂಸ್, ಲೈಕ್ ದಟ್. ಜಸ್ಟ್ ಹಿಯರ್ ಇದು ಒಂದು ಕಂದಾಯ ಇಲಾಖೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಅಂಡ್ ದೆನ್ ನೆಕ್ಸ್ಟ್ ದಿವಾನ್-ಇ-ರಿಯಾಸತ್. Diwani-Riyasat, it deals with controlled marketing system. It was established to control prices in the markets. So here to regularize the measures and weights in Delhi Sultans. So it was established by Alauddin Khilji or Alauddin Khilji. ಕನ್ನಡದಲ್ಲಿ ಖಿಲ್ಜಿ ಅಂತೀವಿ, ಬಟ್ ಇಂಗ್ಲಿಷ್ನಲ್ಲಿ ಖಲ್ಜಿ ಅಂತ ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಹೀಗೆ ಮಾರುಕಟ್ಟೆ ನಿಯಂತ್ರಣವನ್ನ ಮಾಡಲು ಅಲ್ಲಾವುದ್ದೀನ್ ಖಿಲ್ಜಿ ದಿವಾನಿ ರಿಯಾಸತ್ ಅಂತ ಒಂದು ಇಲಾಖೆಯನ್ನ ಆರಂಭ ಮಾಡಿದ. ಅಂಡ್ ಹಿಯರ್ ಇಟ್ ವಾಸ್ ಲುಕ್ಡ್ ಆಫ್ಟರ್ ಬೈ ಶಹನಾ-ಇ-ಮಂಡಿ. ಶಹನಾ-ಇ-ಮಂಡಿ was the head of Diwani Riyasat.
ಸಹನಾ ಇ ಮಂಡಿ. ಸಹನಾ ಇ ಮಂಡಿ who looked after ದಿವಾನಿ ರಿಯಾಸತ್. ಈ ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣವನ್ನ ಜಾರಿಗೊಳಿಸಲು ಒಂದು ಕಾರಣವೇನು ಅಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ದೊಡ್ಡ ಸೈನ್ಯವನ್ನ ಉಳಿಸಿಕೊಳ್ಳುವುದು ಅಥವಾ ಅದನ್ನು ನೋಡಿಕೊಳ್ಳುವುದು, ಇದು ಅವನ ಉದ್ದೇಶವಾಗಿತ್ತು. ಟು ಮೇಂಟೈನ್ ಲಾರ್ಜರ್ ಆರ್ಮಿ ಅಟ್ ದ ವೆರಿ ಲೋ ರೇಟ್ ಆರ್ ಲೋ ಎಕ್ಸ್ಪೆಂಡಿಚರ್. ಸೊ ಹಿ ಕಂಟ್ರೋಲ್ಡ್ ಮಾರ್ಕೆಟಿಂಗ್ ಸಿಸ್ಟಮ್. ಅದಕ್ಕಾಗಿ ಅವ ಏನ್ ಮಾಡ್ತಾನೆ, ಮಾರುಕಟ್ಟೆಯನ್ನ ನಿಯಂತ್ರಣವನ್ನ ಮಾಡಿದ ಅಲಾವುದ್ದೀನ್ ಖಿಲ್ಜಿ. ಅಂಡ್ ದೆನ್ ದಿವಾನ್ ಇ ರಿಸಾಲತ್. ದಿವಾನಿ ರಿಸಾಲತ್, ಇಟ್ ಡೀಲ್ಸ್ ವಿತ್ ರಿಲಿಜಿಯಸ್ ಮ್ಯಾಟರ್ಸ್. ಇದು ಒಂದು ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಆಗಿತ್ತು, ದಿವಾನ್ ಇ ರಿಸಾಲತ್ ಅಂತೇಳಿ. ಆಮೇಲೆ ದಿವಾನ್ ಇ ರಸಾಲತ್. ದಿವಾನಿ ರಸಾಲತ್. ದಿವಾನಿ ರಸಾಲತ್ ದಿವಾನಿ ರಿಯಾಸತ್ deals with marketing issues. Diwani Risalat religious matters. Diwani Rasalat some correspondence. Just it maintains correspondence issues. And then Diwan E Insa. Diwani Insa also it is belonging to correspondence issues. ಅಂದ್ರೆ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಮತ್ತೊಂದು ಒಂದು ಇಲಾಖೆ ಅಂದ್ರೆ ದಿವಾನಿ ರಿಯಾಸತ್. ಇದು ದಿವಾನಿ ಇನ್ಸಾ ಅನ್ನುವಂತ ಒಂದು ಇಲಾಖೆ. ಇದು ಪತ್ರ ವ್ಯವಹಾರಗಳನ್ನ, ಇಡೀ ಸಾಮ್ರಾಜ್ಯದ ಒಂದು ಪತ್ರ ವ್ಯವಹಾರಗಳನ್ನ ನೋಡಿಕೊಳ್ಳುವಂತ ಒಂದು ಇಲಾಖೆ ಆಗಿತ್ತು ಮಿತ್ರರೇ. ದಿವಾನ್ ಇ ಕೊಹಿ. ಇಟ್ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಸಿಸ್ಟಮ್. ಇದು ಒಂದು ಕೃಷಿ ಪದ್ಧತಿಗೆ ಸಂಬಂಧಪಡುವಂತ ಒಂದು ಇಲಾಖೆ. ಇಟ್ ವಾಸ್ ಸ್ಟಾರ್ಟೆಡ್ ಬೈ ಮೊಹಮ್ಮದ್ ಬಿನ್ ತುಘಲಕ್ ಈ ಒಂದು ಇಲಾಖೆಯನ್ನ, ದಿವಾನಿ ಕೊಹಿ ಅಂತೆ ಒಂದು ಕೃಷಿ ಇಲಾಖೆಯನ್ನ ಆರಂಭ ಮಾಡಿದ. ಮಿತ್ರರೇ, ಇತ್ತೀಚಿನ ಕೆಲವಷ್ಟು ಪರೀಕ್ಷೆಗಳಲ್ಲಿ ಈ ಇಲಾಖೆಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಾರ. ಹಾಗಾಗಿ ಇವುಗಳನ್ನು ನೀವು ತಿಳಿದುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಮುಂಬರುವಂತ ನೇಮಕಾತಿಗಳಲ್ಲಿ ಇವೆಲ್ಲ ಇಲಾಖೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಆಮೇಲೆ ದಿವಾನ್ ಇ ಬಂದಘನ್. Diwani Bandhagan. It deals with slaves. Firoz Shah Tughlaq started this department because he abolished the export of slaves to other countries. He banned the export of slaves. So he patronized 1,80,000 slaves. And also he used those slaves in his public works. ಲೋಕೋಪಯೋಗಿ ಕೆಲಸಗಳಲ್ಲಿ ಗುಲಾಮರನ್ನ ಬಳಸಿಕೊಳ್ಳಲು ಆ ಗುಲಾಮರ ರಫ್ತನ್ನ ರದ್ದುಗೊಳಿಸಿದ. ಹಾಗಾಗಿ ಗುಲಾಮರಿಗೆ ನೋಡಿಕೊಳ್ಳಲು ಪ್ರತ್ಯೇಕ ಆದ ಒಂದು ಇಲಾಖೆಯನ್ನು ಆರಂಭ ಮಾಡಿದ. ಆ ಇಲಾಖೆಗೆ ದಿವಾನಿ ಬಂದಗನ್ ಅಂತ ಕರೀತಾರೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ಡಿಪಾರ್ಟ್ಮೆಂಟ್ಗಳನ್ನ ಒಂದು ಸೈಡ್ ಕೊಟ್ಟು ಅವುಗಳಿಗೆ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಯಾರ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ಗಳು ದಿವಾನಿ ಬಂದಗನ್, ಸ್ಲೇವ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ವರ್ಡ್ ಗೊತ್ತಿರಬೇಕು. ಆಮೇಲೆ ದಿವಾನಿ ಕೊಹಿ, ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟ ಒಂದು ಇಲಾಖೆ ಎಂಬುದು ನಿಮಗೆ ತಿಳಿದಿರಬೇಕು. ಆಮೇಲೆ ದಿವಾನಿ ಇನ್ಸಾ ಅನ್ನೋದು ಕೂಡ ಒಂದು ಕರೆಸ್ಪಾಂಡೆನ್ಸ್ ಸಂಬಂಧಪಟ್ಟಂತ ಇಲಾಖೆ. ದಿವಾನಿ ರಿಸಾಲತ್ ಧಾರ್ಮಿಕ ವಿಷಯಗಳು, ದಿವಾನಿ ರಿಯಾಸತ್ ಮಾರುಕಟ್ಟೆ
ಇಲಾಖೆ. ದಿವಾನಿ ಚಹಲ್ಗಾನಿ 40 ಗುಲಾಮಿ ನೋಬಲರ ಒಂದು ಗುಂಪು. ಆಡಳಿತದಲ್ಲಿ ಅವರು ಸಲಹೆ ನೀಡಲು ಇಲ್ತಮಸದನ್ನು ಆರಂಭ ಮಾಡಿದ್ದ. ದಿವಾನಿ ಅರ್ಜ್, ಗಿಯಾಸುದ್ದೀನ್ ಬಲ್ಬನ್ ದಿವಾನಿ ಚಹಲ್ಗಾನಿನ ರದ್ದು ಮಾಡಿ ದಿವಾನ್ ಇ ಅರ್ಜ್ ಅಂತ ಒಂದು ರಕ್ಷಣಾ ಇಲಾಖೆಯನ್ನ ಆರಂಭ ಮಾಡಿದ್ದ. ಹೀಗೆ ಸುಮಾರು ಇಲಾಖೆಗಳನ್ನ ದಿಲ್ಲಿ ಸುಲ್ತಾನರು ಆರಂಭವನ್ನು ಮಾಡಿ ತಮ್ಮ ಆಡಳಿತವನ್ನ ಸುಗಮವಾಗಿ ನಡೆಸಿದರು. ಸೊ ಟು ಸೆಟ್ ಅಪ್ very convenient administration in their vast empire, they introduced all these departments. So here Alauddin Khilji, Sarai-e-Adil or Adal, he set up one new department particularly to deal with cotton textile, to control the rate and weight system, particularly to the cotton textiles. So that is called as Sarai-e-Adal, set up by Alauddin Khilji. So all these are very important departments. One more I would like to bring to your notice that Muhammad bin Tughlaq started Diwan-e-Siyasat, because Muhammad bin Tughlaq granted Takkavi loan to the farmers to dig well irrigation, but farmers failed to get water in the wells, so they were unable to pay the tax to the government in return. Then when they started to revolt against Sultanate, then Muhammad bin Tughlaq wanted to punish them and he wanted to maintain criminal prosecutor. So then he started one new judicial department that's named as Diwani-Siyasat. So it is very essential to keep all these points in your memory. That will help you in the next coming examinations. So let us just discuss about some tax system, how it was in the administration of Delhi Sultans. Major taxes. The first one is Qajar. It was levied on non-Muslims as agricultural tax, particularly on Hindus and Jainis and Buddhist non-Muslims. They wanted to pay the tax 50%. 1/4 not 1/2 means 50% tax must pay to the government. That is called as Qajar, agricultural tax, Qajar. And second one is Ushar. It was levied on Muslim farmers. They wanted to pay the tax 1/10, very least tax on the Muslim farmers. And Khams, it was a tax levied on the soldiers when they went on booty wealth. ಅಂದ್ರೆ ಸೈನಿಕರು ಕೆಲವು ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿದಾಗ ದೋಚ್ಕೊಂಡು ಬಂದಿರುವಂತಹ, ಲೂಟಿ ಮಾಡಿದಂತಹ ಆ ಸಂಪತ್ತಿನಲ್ಲಿ 6/1 ಭಾಗವನ್ನು ಸುಲ್ತಾನನಿಗೆ ಕೊಡಬೇಕು. ಆ ಒಂದು ತೆರಿಗೆಯನ್ನ ಕಾಮ್ಸ್ ಅಂತೇಳಿ ಕರೀತಾರೆ. ಆಮೇಲೆ ಶರ್ಬ್, ಇರಿಗೇಷನಲ್ ಟ್ಯಾಕ್ಸ್. ಶರ್ಬ್ ಅಂದ್ರೆ ಇದು ಒಂದು ನೀರಾವರಿ ತೆರಿಗೆ ಆಗಿತ್ತು. ಶರ್ಬ್ ಅಂತ ಕರಿತಿದ್ರು ಸ್ನೇಹಿತರೆ. ಶರ್ಬ್ ಅಂದ್ರೆ ನೀರಾವರಿ ತೆರಿಗೆ. ಕಾಮ್ಸ್ ಅಂದ್ರೆ ಸೈನಿಕರು ಲೂಟಿ ಮಾಡಿದಲ್ಲಿ
ಒಂದು 6ನೇ ಒಂದು 5ನೇ ಒಂದು ಭಾಗ ಸುಲ್ತಾನ್ಗೆ ಕೊಡಬೇಕು. ಅಂಡ್ ದೆನ್ ಉಸಾರ್ ಅಂದ್ರೆ ಮುಸ್ಲಿಂ ರೈತರ ಮೇಲೆ ಹಾಕಿದ ತೆರಿಗೆ, ಹಿಂದೂ ರೈತರ ಮೇಲೆ ಖರಜ್ ಎಂಬ ತೆರಿಗೆಯನ್ನು ಹಾಕ್ತಾ ಇತ್ತು. ಅಂಡ್ ದೆನ್ ಜಜಿಯಾ ಜಜಿಯಾ jizya or jizya. It is a tax put on non-Muslims. Non-Muslims, for example, Hindus, Jainis, and Buddhists, Parsians, Sikhs. They wanted to pay this jizya tax to the Sultan to get security for their property and their life, and to just get some military services. They wanted to pay this jizya tax to the administrator. So here there are some types of jizya taxes. In first type, 20 is 48 tankas. One tanka is equal to 48 jitals. Tanka is a silver coin. Jital is a copper coin. 48 jitals equal to 1 tanka. So 48 tankas should be paid to Sultan yearly, that is by rich people, and 24 tankas for middle class and 12 tankas for poor. But below the poverty line, those people were exempted from this tax. There was no jizya tax on the children and women and orphan and some slaves and the people belonging to below the poverty line. And here Ghari, housing tax, Ghari, and Chirai, ಗ್ರೇಜಿಂಗ್ ಟ್ಯಾಕ್ಸ್, ಹುಲ್ಲುಗಾವಲು ತೆರಿಗೆ, ಚಿರಾಯ್ ಅಂತ ಕರೀತಾರೆ. ಹುಲ್ಲುಗಾವಲು ತೆರಿಗೆ. ಗರಿ ಅಂದ್ರೆ ಮನೆ ಮೇಲಿನ ತೆರಿಗೆ. ಜಜಿಯಾ ಅಂದ್ರೆ ರಕ್ಷಣಾ ತೆರಿಗೆ. ಇದು ನಾನ್ ಮುಸ್ಲಿಮ್ಸ್ ಅಂದ್ರೆ ಹಿಂದೂಗಳು, ಬ್ರಾಹ್ಮಣರು, ಜೈನರು ಇವರೆಲ್ಲರೂ ಕಟ್ಟುವಂತ ತೆರಿಗೆ. ಇಲ್ಲಿ 4 ವಿಧ, ಇದು 3 ವಿಧಗಳು ಬರ್ತಾವು. ಒಂದು ಶ್ರೀಮಂತರು, ಮಧ್ಯಮ ವರ್ಗ, ಬಡವರು. ಯಾರ ಮೇಲೆ ತೆರಿಗೆ ಇರಲಿಲ್ಲ ಅಂದ್ರೆ ಕಡು ಬಡವರ ಮೇಲೆ ಇರಲಿಲ್ಲ, ಸ್ತ್ರೀಯರ ಮೇಲೆ ಇಲ್ಲ, ಮಕ್ಕಳ ಮೇಲಿಲ್ಲ, ಅದು ಜಿಜಿಯಾ. ಗರಿ ಅಂದ್ರೆ ಮನೆಗಳ ಮೇಲೆ ಹಾಕಿದ ತೆರಿಗೆ. ಆಮೇಲೆ ಚಿರಾಯ್ ಅಂದ್ರೆ ಹುಲ್ಲುಗಾವಲು ಪ್ರದೇಶಗಳ ಮೇಲೆ, ದನಗಳು ತಿನ್ನೋ ಮೇವಿನ ಮೇಲೆ ಹಾಕಿದಂತ ತೆರಿಗೆ ಆಗಿತ್ತು. ಅಂಡ್ ದೆನ್ abwabs. It is also a different tax levied on the people by Delhi sultans. Particularly, it is pertaining to or belong to festival dues. ಏನಾದರೂ ಜಾತ್ರೆಗಳ ಸಂದರ್ಭದಲ್ಲಿ ವಿಶೇಷವಾದ ದಿನಗಳಿದ್ದಾಗ ಜನರಿಂದ ವಸೂಲಿ ಮಾಡುವಂತ ಒಂದು ತೆರಿಗೆ ಅಬ್ವಾಬ್ಸ್ ಎಂದು ಕರೀತಾರೆ ಸ್ನೇಹಿತರೆ. ಅಬ್ವಾಬ್ಸ್ ತೆರಿಗೆ ಅಂತ ಕರೀತಾರೆ. ಅಂಡ್ ದೆನ್ ದೇ ಪುಟ್ ಪಿಲ್ಗ್ರಿಮ್ ಟ್ಯಾಕ್ಸ್ ಅಂದ್ರೆ ಯಾತ್ರಾ ತೆರಿಗೆಯನ್ನ ಕೂಡ ಹಾಕ್ತಿದ್ರು. ಪಿಲ್ಗ್ರಿಮ್ ಟ್ಯಾಕ್ಸ್ ಅಂದ್ರೆ ಯಾತ್ರಾ ತೆರಿಗೆ. ವಾರಣಾಸಿ, ಅಯೋಧ್ಯ, ಹರಿದ್ವಾರ್, ಮಥುರಾ ಇಂಥ ಪುಣ್ಯಕ್ಷೇತ್ರಗಳಿಗೆ ಹಿಂದೂಗಳು ಭೇಟಿ ನೀಡುವಾಗ ಅವರು ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ದಿಸ್ ಪಿಲ್ಗ್ರಿಮ್ ಟ್ಯಾಕ್ಸ್ ವಾಸ್ levied by Alauddin Khilji on Hindus, particularly on Hindus. So here, and zakat to be paid by well-to-do Muslims for helping poor or needy people in the form of donation. That's called as ಜಕಾತ್. ಶ್ರೀಮಂತ ಮುಸ್ಲಿಮರು ಬಡವರ ಮುಸ್ಲಿಮರಲ್ಲೇ ಬಡವರಿಗೆ ದಾನ ಮಾಡುವಂತ ಒಂದು ಸಂಪಾದನೆ ಒಂದು ಭಾಗ. ಇದಕ್ಕೆ ಜಕಾತ್ ಎಂದು ಕರೆಯುವರು. ಆಲ್ ದೀಸ್ ಆರ್ ಮೇಜರ್ ಟ್ಯಾಕ್ಸಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದೆಹಲಿ ಸುಲ್ತಾನೇಟ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಅತಿ ಪ್ರಮುಖವಾದಂತಹ ತೆರಿಗೆಗಳಾಗಿದ್ದವು. ಅಂಡ್ ದೆನ್
I go to just tell you about types of lands in Delhi Sultans. Types of lands. Types of land. First one is Khalis or Khalisa. It is a land which was administered directly by Sultan. But earlier to Khalisa land, the whole empire was divided into iqtas. But iqtas were misused by the chief officials. So then Alauddin Khilji banned iqta system. And then when he banned iqta system and inam system, then the whole territories, agricultural land came under the control of direct rule of Sultan. So that land is called as Khalisa. In the examination, it is about to ask as what is meant by Khalisa. Khalisa ಅಂದ್ರೆ ಏನು ಅಂತ ಕೇಳ್ತಾರೆ. ಸರ್ಕಾರದ ಒಡೆತನಕ್ಕೆ ಒಳಪಟ್ಟ ಭೂಮಿ, that is Khalisa. And Inam, it is a land granted by the sultans to Muslim scholars and saints in gift, in the form of gift. ದಾನದ ರೂಪದಲ್ಲಿ ಮುಸ್ಲಿಂ ಸಾಧು ಸಂತರಿಗೆ, ವಿದ್ವಾಂಸರಿಗೆ ಸುಲ್ತಾನನು ಕೊಟ್ಟಿರುವಂತ ಇದು ಭೂಮಿ. ಇದಕ್ಕೆ ಇನಾಮ್ಸ್ ಅಂತ ಕರೀತಾರೆ. ಇನಾಮ್ಸ್. And just earlier I explained about Iqta system. So Alauddin Khilji cancelled Inam and Iqta system. Then Khalisa was formed by ದಿಲ್ಲಿ ಸುಲ್ತಾನ್ಸ್. ದಿಲ್ಲಿ ಸುಲ್ತಾನರಿಂದ ಕಲಿಸಾ ಅನ್ನಂತ ಒಂದು ಭೂಮಿ ರಚನೆ ಆಯಿತು. ಅದು ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ. Okay, friends, just in today's session, we discussed about the administration setup of Delhi Sultans. And here, let us just come to know about some chief officials. Chief officials. First one is Wazir, the Prime Minister in the Delhi Sultans. Prime Minister. And Barid. He was a head of spies, ಗೂಢಚಾರಿಗಳ ಮುಖ್ಯಸ್ಥ. Spies. And Sakhar or Sakdhar, the head of religious issues, ಅಂದ್ರೆ ಧಾರ್ಮಿಕ ವಿಷಯಗಳ ಒಬ್ಬ ಮುಖ್ಯಸ್ಥ, ಅವುಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದ. Sakdhar or Sakhar is called as. And then or Sadar also. And Khaji, he is a head of judicial system. ನ್ಯಾಯಾಂಗ ಇಲಾಖೆ ಮುಖ್ಯಸ್ಥ, ಮುಖ್ಯ ನ್ಯಾಯಾಧೀಶನಿಗೆ ಖಾಜಿ ಅಂತಿದ್ರು. ಖಾಜಿ ಇ ಜಹಾನ್, ಸದರ್ ಇ ಜಹಾನ್ ಅಂತ ಕೂಡ ಇವನನ್ನ ಕರೀತಾರೆ. ಅರೀಜ್, ರಕ್ಷಣಾ ಇಲಾಖೆ ಮುಖ್ಯಸ್ಥನಾಗಿದ್ದ, ಅರೀಜ್ ಎಂದು ಕರೀತಾರೆ. ದ ಹೆಡ್ ಆಫ್ ಡಿಫೆನ್ಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಅರೀಜ್ ಅಂತ ಕರೀತಾರೆ. ಸೊ ಹೀಗೆ ಇನ್ನು ಹಲವಾರು ಅಧಿಕಾರಿಗಳು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಜಸ್ಟ್ ಐ ಎಕ್ಸ್ಪ್ಲೇನ್ಡ್ ಯು ದಟ್ ಪಟವಾರಿ, ದ ಅಕೌಂಟೆಂಟ್ ಇನ್ ವಿಲೇಜ್ ಲೆವೆಲ್, and Mukdam and Quds, they were the head of villages. So Sikdar, the head of district administration, Iqtadar, the head of provinces. So some almost all officials we discussed here. And also Akur-i-Pil is the head of elephant force. ಗಜದಳದ ಮುಖ್ಯಸ್ಥನಿಗೆ ಅಕೂರ್-ಇ-ಪಿಲ್ ಅಂತಿದ್ರು. ಅಕೂರ್-ಇ-ಪಿಲ್ ಅಂತೇಳಿ ಕೂಡ ಅವನನ್ನ ಕರಿತಿದ್ರು.
ಹೀಗೆ ಟೋಟಲ್ ಆಗಿ ಹಲವಾರು ಜನ ದಿಲ್ಲಿ ಸುಲ್ತಾನರ ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದಿಲ್ಲಿ ಸುಲ್ತಾನರ ಆಡಳಿತದ ವ್ಯವಸ್ಥೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲು ಪ್ರಯತ್ನ ಮಾಡೀವಿ. ಇನ್ನೂ ಇದರ ಮುಂದುವರೆದ ಭಾಗಗಳನ್ನ ಮುಂದಿನ ವಿಡಿಯೋದೊಳಗ ನಾನು ನಿಮಗೆ ಇನ್ನೂ ವಿವರವಾಗಿ ಚರ್ಚೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.